ಈ ಕೋಟಾದಲ್ಲಿ ನಡೆದ ದೊಡ್ಡ ಪ್ರಮಾಣದ ಈ ಮೀಟಿಂಗ್ ಅಂತ ಕರ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ಜಂಜಿಗಳ ಜೊತೆಗೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರ ಜೊತೆಗೆ ಮಾತನಾಡುವಂಥ ಕೆಲಸ ಮಾಡಿದ್ದಾರೆ. ಕೋಟಾದಲ್ಲಿ ಸೇರಿದಂಥ ಮಕ್ಕಳ ಸ್ಥಿತಿ ನೋಡಿದರೆ, ಅಲ್ಲಿ ಮಾತಾಡಿದ ಸ್ಥಿತಿ ನೋಡಿದರೆ, ಮತ್ತು ನಿಜವಾಗಿಯೂ ರಾಹುಲ್ ಗಾಂಧಿ ಅವರು ನಿನ್ನೆ ನಡೆದಂಥ ಕೋಟಾದಲ್ಲಿಯ ಸಭೆಯಲ್ಲಿ ರಾಜಕೀಯ ಬಗ್ಗೆ ಮಾತನಾಡಲೇ ಇಲ್ಲ, ಯಾವ ರಾಜಕಾರಣಿ ಬಗ್ಗೆ ಮಾತಾಡಲಿಲ್ಲ, ಕೇವಲ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡಿದರು. ಯಾವ ಈ 5 ಎಕ್ಸಾಮ್ಗಳಿಗೆ ಸರ್ಕಾರ ಲಕ್ಷಾವಧಿ ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡ್ತದನೋ ಅಷ್ಟೇ ದುಡ್ಡನ್ನು ಅವರು ಎಜುಕೇಷನ್ಗೆ ಬಿಟ್ಟು ಕೊಡ್ತಾ ಇದೆ ಅಂತ. ಒಬ್ಬ ಮಿಡಲ್ ಕ್ಲಾಸ್ದವನು ತನ್ನ ಮಗನನ್ನು ಅಥವಾ ಮಗಳನ್ನು ಇವತ್ತು IIT, IIM, MBBS ಅಥವಾ ನೀಟ್, ಇಂಜಿನಿಯರಿಂಗ್ ಅಥವಾ ಮತ್ತಾವುದು ಎಕ್ಸಾಮ್ ಮಾಡಿಸ್ಬೇಕಾದ್ರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅಷ್ಟು ಖರ್ಚು ಮಾಡಿಯೋ ಮನೆಯ ಮಠಗಳನ್ನು ಕಳ್ಕೊಂಡ್ರು ಸಹಿತ ಅದು ಆಗ್ತಾ ಇಲ್ಲ. ಜೊತೆಗೆ ಅದಿರಲಿ, ಹೋರಾಟ ಮಾಡಿ ಸೋತ್ರ ಮಾತು ಬೇರೆ, ಆದರೆ ಅಪ್ರಾಮಾಣಿಕವಾಗಿ ಅಲ್ಲಿ ಇಲ್ಲೀಗಲ್ಲಾಗಿ ಮಕ್ಕಳನ್ನು, ಇನ್ನೊಂದು ಮಕ್ಕಳು, ದುಡ್ಡಿದ ಮಕ್ಕಳನ್ನು ಪಾಸ್ ಮಾಡಿಸೋದು ನೋಡಿದಾಗ, ಪೇಪರ್ ಲೀಕ್ ನೋಡಿದಾಗ ರೊಚ್ಚಿಗೆ ಸಹಜದ. ಇವ್ರಿಗೆಲ್ಲರಿಗೂ ಒಂದು ಸಾಂತ್ವನ ಹೇಳೋ ಜೊತೆಗೆ ಆ ಜನರ ಜೊತೆ ಮಾತಾಡಿದ್ದಂತೆ ನಿನ್ನೆ ಸ್ಮರಣೀಯ, ಅಕ್ಷರಶಃ ಮತ್ತು ಇವತ್ತು ಅನಿವಾರ್ಯದ ಮೂವ್ಮೆಂಟ್ ಮಾಡೋದು ಏನು ಬಂದ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಇವತ್ತೇನು ಸಂಸದರನ್ನು ಮಾರ್ಕೊಳ್ಳೋ ಸ್ಥಳ ಆಗಿ ಹೋಗಿಬಿಡ್ತಾ ಇದೆ, ಮಾರ್ಕೊಳ್ಳುವಂಥ ಸ್ಥಳ ಆಗಿ ಪರಿವರ್ತನೆ ಆಗಿ ಹೋಗಿಬಿಟ್ಟದ. ಅದೇ ಕಾಲಕ್ಕೆ